ಹಾಯ್ ಹಲೋ ನಮಸ್ತೆ ನೇತ್ರಾಶ ಶನಿವಾರದ ಎವರ್ಗ್ರೀನ್ ಕಂಗಾಲ್ ಹಾಸ್ಯಾಂತರಕ್ಕೆ ಹೃದಯಪೂರ್ವಕ ಸ್ವಾಗತ. ಈ ಶನಿವಾರದ ಕಂಗಾಲ್ ಹಾಸ್ಯಾಂತರದ ಕಥಾವಸ್ತು ಹಾಸ್ಯಪ್ರಧಾನವಾಗಿರ್ತಕ್ಕಂಥ ಕತೆ ದೆವ್ವ ಎಂಬುವಂಥ ಒಂದು ಸುಂದರವಾಗಿರ್ತಕ್ಕಂಥ ಕತೆ. ಒಬ್ಬ ಒಂದು ಊರಿಗೆ ಹೋಗಿದ್ದ ಕೆಲಸದ ನಿಮಿತ್ತ. ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ ಆ ಊರಲ್ಲಿ. ತನ್ನೂರಿಗೆ ನಡ್ಕೊಂಡು ಹೋಗ್ಬೇಕು, ಲೇಟ್ ಆಗಿಬಿಡ್ತು. ಆಗಲೇ 6:30 ಸಂಜೆ ಆಗ್ತಾಯಿತ್ತು. ಸರಿ ಅಂತ ನಡ್ಕೊಂಡು ಆ ಊರಿಗೆ ಹೋಗ್ತಾ ಇದ್ದಾನ. ಆ ಊರಿಗೆ ಹೋಗ್ತಾ ಇದ್ದಾನೆ ತನ್ನೂರಿಗೆ. ಅಲ್ಲಿ ಯಾರೋ ಒಬ್ಬರು ಅವನಿಗೆ ಕರೆದು ಹೇಳಿದರು, ತಮ್ಮ ಇಲ್ಲಿ ಸ್ಮಶಾನ ಐತಪ್ಪ ಮುಂದೆ, ನಿಧಾನ ಹೋಗು, ಹುಷಾರಿಂದ ಹೋಗು ಅಂತ ಅಂದರು. ಸರಿ ಅಂತ ನಡ್ಕೊಂಡು ಹೋಗ್ತಾ ಇದ್ದಾನಿವ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸ್ಮಶಾನ ಹತ್ರ ಬಂತು. ಸ್ಮಶಾನ ಹತ್ರ ಬಂದ ತಕ್ಷಣ ಇವನಿಗೆ ಸ್ವಲ್ಪ ಭಯ ಆಯಿತು. ಅಯ್ಯಪ್ಪ, ಸ್ಮಶಾನ ಇದೆಯಲ್ಲ, ಅವ್ರು ಹೇಳ್ದೆ ಹೋದ್ರೆ ಅಡ್ಡಿಲಾಗಿತ್ತು, ಹೋಗಿಬಿಡ್ತಿದ್ದ. ಹೇಳಿಬಿಟ್ಟಿದ್ದಾರೆ ಸ್ಮಶಾನ ಇದೆ ಅಂತೇಳಿ. ಅದಕ್ಕೆ ಭಯ ಆಯಿತು. ಭಯ ಆದರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಸ್ಮಶಾನದಲ್ಲಿ ಒಂದು ಸಮಾಧಿ ಮೇಲೆ ಒಬ್ಬ ಕೂತ್ಕೊಂಡು ಗಾಳಿ ಹಾಕ್ಯಂತ ಇದ್ದ ಸೆಕೆಯಾಗಿ. ಆಗ ಅವನು ಕರೆದು ಮಾತಾಡಿಸಿದ, ಈ ಸ್ಮಶಾನಿದು ಸಮಾಧಿ ಮೇಲೆ ಕುತ್ಕೊಂಡು ಗಾಳಿ ಹಾಕ್ಯಂತ ಇದೆಯಲ್ಲ, ಏನು ನಿನ್ನ ಕತೆ ಅಂದ. ಆಗ ಆ ಸಮಾಧಿ ಮೇಲಿರೋನು ಹೇಳ್ದ, ಇದು ಸ್ಮಶಾನ ಅಂತ ಗೊತ್ತು ನನಗೆ, ನಂದೇ ಸಮಾಧಿ ಒಳಗೆ ಇದ್ದು ಸೆಕೆ ಆಯ್ತು ಒಳಗೆ, ಅದಕ್ಕೆ ಹೊರಗೆ ಬಂದು ನಾನು ಗಾಳಿ ಹಾಕ್ಯಂತ ಇದ್ದೀನಿ ಅಂದ. ಅಯ್ಯಪ್ಪ, ಇದು ದೆವ್ವ ಅಂತ ಪರ್ಫೆಕ್ಟ್ ಆತ ಅವನಿಗೆ. ಅವ ಓಡ್ದ ಸುಮಾರು ದೂರ ಓಡ್ದ. ಅಲ್ಲಿ ಒಂದು ಸಮಾಧಿ ಮೇಲೆ ಒಂದು ಹುಡುಗಿ ನಿಂತ್ಕೊಂಡು ಯಾರಿಗೂ ಫೋನ್ ಮಾಡ್ತಾಯಿದ್ಲು. ಅವಳಿಗೆ ಮಾತಾಡ್ಸಿದ, ಏಯ್, ಇದು ಸ್ಮಶಾನ, ಈ ಸ್ಮಶಾನದಾಗ ನೀನು ಇಲ್ಲಿ ಫೋನ್ ಮಾಡ್ತಾ ಇದೀಯಲ್ಲ ಅಂತ ಆಕೆ ಕೇಳ್ದ. ಗೊತ್ತು ನನಗೆ ಸ್ಮಶಾನ ಅಂತ, ಇದು ನಂದೇ ಸಮಾಧಿ, ಒಳಗೆ ಟವರ್ ಸಿಗಲಿಲ್ಲ, ಅದಕ್ಕೆ ಹೊರಗೆ ಬಂದು ನನ್ನ ಲವ್ವರಿಗೆ ಫೋನ್ ಮಾಡ್ತಾಯಿದ್ದೀನಿ ಅಂದ್ಲು. ಅಯ್ಯಪ್ಪ, ಇದು ದೆವ್ವ ಅಂತ ಗೊತ್ತಾಯ್ತು. ಓಡ್ದ ಸುಮಾರು ದೂರ ಓಡ್ತಾ ಇದ್ದ. ಆ ಕಡೆ ಎದುರು ಭಾಗದಿಂದ ಒಬ್ಬ ಮುದುಕ ನಡ್ಕೊಂಡು ಬರ್ತಿದ್ದ. ಅಜ್ಜರೇ, ಎಲ್ಲಿಗೆ ಹೊರಟ್ರಿ? ನಿಮ್ಮೂರಾಗ ಭಾರಿ ದೆವ್ವ ಅದಾವು ಬಿಡ್ರಿ, ಭಾರಿ ದೆವ್ವ ಅದಾವು ಅಂತ ಅಂದ. ದೆವ್ವ ಅದಾವು ಅಂದ ತಕ್ಷಣ ಅವ್ನು ಹೇಳ್ದ, ನನಗೆ ಗೊತ್ತು ಇಲ್ಲಿ ದೆವ್ವ ಅದಾವು ಅಂತ. ನಿಮ್ಗೆ ಹೆಂಗೆ ಗೊತ್ತು ಅಂದ. ನಾನು ಈ ಸ್ಮಶಾನದಲ್ಲಿ ಸತ್ತು 10 ವರ್ಷ ಆಯ್ತು. ಆ ಸಮಾಧಿ ನಂದೆ, ಅದು ಅಲ್ಲಿ ಕಾಣ್ತಾಯ್ತಲ್ಲ ಸಮಾಧಿ ನಂದೆ. ಆ ಸಮಾಧಿ ಒಳಗೆ ಕೂತ್ಕೊಂಡು ಮಲಗಿ ಸಾಕಾಯ್ತು, ಅದಕ್ಕೆ ವಾಕಿಂಗ್ ಬಂದಿದ್ದೆ ಅಂದ. ಅಯ್ಯಪ್ಪ, ಇದು ದೊಡ್ಡ ದೆವ್ವ ಅಂತ ಗೊತ್ತಾಯ್ತು. ಓಡ್ದ ಮೇನ್ ರೋಡಿಗೆ ಬಂದು ಬಿದ್ದ. ಒಂದು ರಿಕ್ಷಾ ಹೋಗ್ತಾಯಿತ್ತು ಟ್ರರ್ ಅಂತ. ಆ ರಿಕ್ಷಾನ ಹತ್ಯಂದ ತಕ್ಷಣ ಇವನು ಹಿಂದಿಂದ ಜಿಗಿದು ಆ ರಿಕ್ಷಾ ಹತ್ಯಂದ. ರಿಕ್ಷಾ ಹೋಗ್ತಾ ಐತಿ. ರಿಕ್ಷಾ ಹೋಗ್ತಿರ್ಬೇಕಾದ್ರೆ ಆ ರಿಕ್ಷಾದಲ್ಲಿ ಡ್ರೈವರ್ ಇಲ್ಲದೆ ರಿಕ್ಷಾ ಹೋಗ್ತಾಯಿತ್ತು. ಅಯ್ಯಪ್ಪ ಅಂದ, ದೇವ್ದಿಂದ ತಪ್ಪಿಸ್ಕೊಂಡು ದೇವ್ದ ಕೈಯಿಂದ ತಪ್ಪಿಸ್ಕೊಂಡು ಬಂದೆ, ಆದರೆ ನಾನು ದೆವ್ವದ ರಿಕ್ಷಾದಲ್ಲಿ ಹತ್ಕೊಬಿಟ್ಟೇನಿ ಅಂದ್ಕಂಡ. ಸರಿ ಅಂತ ಆ ರಿಕ್ಷಾ ಸುಮಾರು ದೂರ ಹೋಗಿ ಪೆಟ್ರೋಲ್ ಬ್ಯಾಂಕ್ ಹತ್ರ ನಿಂತ್ಕಂತು. ಇವನು ಕೆಳಗೆ ಇಳ್ಕಂಡ. ಆ ರಿಕ್ಷಾ ಪೆಟ್ರೋಲ್ ಹಾಕಿ ಆದ ನಂತರ ಆ ರಿಕ್ಷಾ ಹತ್ತಕ್ಕೆ ಒಬ್ಬನು ಬಂದ. ರಿಕ್ಷಾ ಹತ್ತಬಾರ್ದು ಇದನ್ನು ಅಂದ. ಯಾಕೆ, ಇದು ನನ್ನ ರಿಕ್ಷಾ, ಯಾಕೆ ಹತ್ತಬಾರ್ದು ಅಂದ. ಇಲ್ಲ, ಈ ರಿಕ್ಷಾ ದೆವ್ವ ಐತಿದ್ರಕ್ಕೆ ಅಂದ. ನಿಂಗೆ ಹೆಂಗೆ ಗೊತ್ತು ಅಂತ ಆ ರಿಕ್ಷಾದವ ಆ ಡ್ರೈವರ್ ಕೇಳ್ದ. ಇಲ್ಲಪ್ಪ, ನಾ 3 ಕಿಲೋಮೀಟ್ರ್ ಹಿಂದಿಂದ ಈ ರಿಕ್ಷಾದಾಗ ಹತ್ತಿಗೆ ಬಂದೇನಿ, ಇದು ಡ್ರೈವರ್ ಇಲ್ಲದೆ ಬಂತು ಅಂದ. ಎಲ್ಲ ಮಗನೇ ಅಂದ ಅವ ರಿಕ್ಷಾ ಡ್ರೈವರು. 3 ಕಿಲೋಮೀಟ್ರ್ ಹಿಂದೆ ಪೆಟ್ರೋಲ್ ಖಾಲಿಯಾಗಿ ನಾನು ರಿಕ್ಷಾವನ್ನು ಒಂದು ಸೈಡಿಂದ ದಬ್ಕ್ಯಾ ಬರ್ತಾಯಿದ್ದೀನಿ, ಅದ್ರಾಗ ನೀನು ಬೇರೆ ಹತ್ಕೊಂಡಿದ್ದೀಯಾ ಅಂದ. ಆಗ ಇವ ಕಂಗಾಲಾಗ್ಬಿಟ್ಟ. ಈ ಕಥೆಯ ಅರ್ಥ ಇಷ್ಟೇ, ಭೀತಿಯೇ ಭೂತ, ದೆವ್ವ ಭೂತ ಯಾವುದೂ ಇಲ್ಲ, ನಮ್ಮ ಭೀತಿನೇ ಭೂತ ಆಗ್ತದೆ ಎಂಬುದು ಕಥೆಯ ಅರ್ಥ ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಶನಿವಾರ ಮತ್ತೊಂದು ಕಥೆಯೊಂದಿಗೆ ಬರುತ್ತೇನೆ. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.